ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಕೆಸೆಟ್ ಕ್ಲಾಸ್ಗೆ ಸ್ವಾಗತ. ನಾವಿವತ್ತು ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರುವಂತಹ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್ ಚಾಪ್ಟರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಚಾಪ್ಟರ್ನ ಮೇಲೆ ನಿಮಗೆ 2 ಕ್ವಶನ್ ಫಿಕ್ಸ್ ಇರುತ್ತೆ. ಕೆಲವೊಮ್ಮೆ 3 ಕ್ವಶನ್ ಕೂಡ ಬಂದಿರೋದು ಉಂಟು. 2 to 3 ಕ್ವಶನ್ಸ್. ಏನು ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್ ಅಂತಂದ್ರೆ, they have direct metal to carbon bond or at least one metal carbon bond. ಅಂದ್ರೆ ವೆರಿ ಸಿಂಪಲ್, ಡೈರೆಕ್ಟ್ ಆಗಿ ಮೆಟಲ್ಗೆ ಮತ್ತೆ ಕಾರ್ಬನ್ನಿಗೆ ಬಾಂಡ್ ಫಾರ್ಮೇಶನ್ ಆಗಿದ್ರೆ ಅಂಥ ಕಾಂಪೌಂಡ್ ಅನ್ನ ನಾವು ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಮೆಟಲ್ ಮತ್ತೆ ಕಾರ್ಬನ್ ನಡುವೆ ಇರುವಂತಹ ಬಾಂಡ್ ಐದರ್ ಅಯಾನಿಕ್ ಇರ್ಬೋದು ಅಥವಾ ಕೋವಲೆಂಟ್ ಇರ್ಬೋದು ಅಥವಾ ಏನಾಗಿರ್ಬೋದು ಅಂತಂದ್ರೆ ಲೋಕಲೈಸ್ಡ್ ಅಥವಾ ನಾನ್ ಲೋಕಲೈಸ್ಡ್ ಆಗಿರಬಹುದು. ಯಾವುದಾದ್ರೂ ರೀತಿಯಲ್ಲಿ ಇರಬಹುದು. ಕೋವಲೆಂಟ್ ಅಲ್ಲಿ ಸಿಗ್ಮಾ ಇರ್ಬೋದು, ಪೈ ಇರ್ಬೋದು, ಪೈ ಸ್ಟಾರ್ ಇರ್ಬೋದು. ಓಕೆನಾ? ಕೆಲವೊಂದಷ್ಟು ಎಕ್ಸಾಂಪಲ್ಸ್ ನ ನೋಡೋಣ. OMC ಅಂದ್ರೆ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್. ಎಕ್ಸಾಂಪಲ್, ಮೋಸ್ಟ್ ಫೇಮಸ್ ಎಕ್ಸಾಂಪಲ್ 3 ಕೊಟ್ಟಿದ್ದೀನಿ ಇಲ್ಲಿ. ಇಟ್ ಇಸ್ ಟೆಟ್ರಾಮೀಥೈಲ್ ಲೆಡ್, ದೆನ್ ಡೈಮೀಥೈಲ್ ಮರ್ಕ್ಯುರಿ, CH3 twice Hg, ಫೆರೋಸಿನ್, 2 cyclopentadienyl ring plus iron. ಸೊ ಇಟ್ ಇಸ್ ಕಾಲ್ಡ್ as ಫೆರೋಸಿನ್, ಮೋಸ್ಟ್ ಫೇಮಸ್ ಫೆರೋಸಿನ್. ಅದನ್ನ ಇನ್ ಡೆಪ್ತ್ ಆಗಿ ಮತ್ತೆ ಓದ್ತಾ ಹೋಗೋಣ. ಇಲ್ಲಿ ಅದರ್ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ದೀಸ್ ಆರ್ ಆರ್ಗ್ಯಾನೋಮೆಟಾಲಿಕ್ ರಿಏಜೆಂಟ್ಸ್ ಆರ್ ಕೆಟಲಿಸ್ಟ್ ಅಂತ ಹೇಳಿ. ಆರ್ಗ್ಯಾನೋಮೆಟಾಲಿಕ್ ರಿಏಜೆಂಟ್ಸ್ ಅಥವಾ ಕೆಟಲಿಸ್ಟ್ ಅಂತ ಕರಿತೀವಿ. ಇದ್ರ ಮೇಲೆ ಕ್ವಶನ್ಸ್ ನ ಕೇಳ್ತಾ ಹೋಗ್ತಾರೆ. ಇಲ್ಲಿ ನಿಮಗೆ ಎಲ್ಲಾ ರಿಏಜೆಂಟ್ಸ್ಗಳ ಅಥವಾ ಕೆಟಲಿಸ್ಟ್ಗಳ ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾನ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ವೆರಿ ಸಿಂಪಲ್ ಆಗಿ ನೀವು ಫಾರ್ಮುಲಾ ಗೊತ್ತಿದ್ರೆ ಆನ್ಸರ್ ಮಾಡ್ತೀರಾ. ಸೊ ವಿಲ್ಕಿನ್ಸನ್ಸ್ ಕೆಟಲಿಸ್ಟ್ ಅಂತಂದ್ರೆ ಏನು? PPH3 ಥ್ರೈಸ್ RHCl, ರೋಡಿಯಂ ಇದೆ, ಕ್ಲೋರಿನ್ ಇದೆ, ಟ್ರೈಫಿನೈಲ್ ಫಾಸ್ಫೈನ್ ಇದೆ. ದೆನ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತಂದ್ರೆ RMgX, ಮೆಗ್ನೀಷಿಯಂ ವಿತ್ ಹ್ಯಾಲೈಡ್ ಗ್ರೂಪ್ ಅಂಡ್ ಆಲ್ಕೈಲ್ ಗ್ರೂಪ್. ದೆನ್ ಗಿಲ್ಮನ್ ರಿಯೇಜೆಂಟ್ R2, ಕಾಪರ್ ಮತ್ತೆ ಲಿಥಿಯಂ. ದೆನ್ ಜಿಸ್ ಸಾಲ್ಟ್, ಪೊಟ್ಯಾಷಿಯಂ, ಪ್ಲಾಟಿನಂ, Cl3C2H4 ಆಗ್ಬೇಕದು, H4 ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ವಸಕಾಸ್ ಕಾಂಪ್ಲೆಕ್ಸ್, PPH3 ಟ್ವೈಸ್, ಇರಿಡಿಯಮ್, ಕೋಬಾಲ್ಟ್ ಮತ್ತೆ ಕ್ಲೋರೈಡ್. ಅದನ್ನ ಯೂಶಲಿ ನಾವು ಈ ರೀತಿ ಬರಿತೀವಿ. ಮಧ್ಯದಲ್ಲಿ ಇರಿಡಿಯಂ ಬಿಟ್ಟೋಗಿದೆ, ಇರಿಡಿಯಂ IR ಅಂತ ಬರ್ಕೊಳ್ಳಿ. IR ಅಟ್ಯಾಚ್ಡ್ ಟು ದ ಬಾಂಡೆಡ್ ಟು ದ ಕ್ಲೋರಿನ್, ಕೋಬಾಲ್ಟ್, ಟು PPH3 ಗ್ರೂಪ್ ಆಪೋಸಿಟ್ ಟು ಈಚ್ ಅದರ್. ದೆನ್ ಗ್ರಬ್ಸ್ ಕೆಟಲಿಸ್ಟ್ ಅಂತಂದ್ರೆ ಸೈಕ್ಲೋಹೆಕ್ಸೈಲ್ ಪಾಸ್ಪಿನ್ 2, Cl2 ಮತ್ತೆ ರುಥೇನಿಯಮ್ CH2PH. ದಿಸ್ ಸ್ಟ್ರಕ್ಚರ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್. 2 Cl ಗ್ರೂಪ್, 2 PCY3 ಗ್ರೂಪ್, ಮಧ್ಯದಲ್ಲಿ RU ಮತ್ತೆ CH2PH. ಓಕೆನಾ? ಎಲ್ಲದ್ರದ್ದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಇಲ್ಲಿ ಕೆಲವೊಂದಷ್ಟು ಕಾಂಪೌಂಡ್ಸ್ ನ ಕೊಟ್ಟಿದ್ದೀವಿ ವಿಚ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಆರ್ಗ್ಯಾನೋಮೆಟಾಲಿಕ್ಸ್. ಯಾಕೆ ಆರ್ಗ್ಯಾನೋಮೆಟಾಲಿಕ್ಸ್ ಆಗಿ ಕನ್ಸಿಡರ್ ಆಗಲ್ಲ ನೋಡೋಣ. ಸೋಡಿಯಂ ಸೈನೈಡ್, ಇಲ್ಲಿ ಕಾರ್ಬನ್ನು ಡೈರೆಕ್ಟ್ ಆಗಿ ಸೋಡಿಯಂಗೆ ಬಾಂಡ್ ಆಗಿರೋದಿಲ್ಲ, ಹಾಗಾಗಿ ನೈಟ್ರೋಜನ್ಗೆ ಬಾಂಡ್ ಆಗಿರುತ್ತೆ. ದೆನ್ CH3COONA, ಇಲ್ಲಿ ಮೆಟಲ್ ಯಾವುದು? ಸೋಡಿಯಂ ಮೆಟಲ್ ಆಕ್ಸಿಜನ್ಗೆ ಬಾಂಡ್ ಆಗಿದೆ ಹೊರತು ಕಾರ್ಬನಿಗೆ ಆಗಿಲ್ಲ. ದೆನ್ ಮೆಟಲ್ ಆಲ್ಕಾಕ್ಸೈಡ್ಸ್, ಮೆಟಲ್ ಇಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ದಿಸ್ ಆಕ್ಸಿಜನ್, ನಾಟ್ ಆಲ್ಕೈಲ್ ಗ್ರೂಪ್. ದೆನ್ ಪಿರಿಡಿನ್, C5H5N, ಕೋಆರ್ಡಿನೇಷನ್ ಇದೆ ಕಾರ್ಬನ್ ಜೊತೆಗೆ, ಬಟ್ ಡೈರೆಕ್ಟ್ ಆಗಿ ಬಾಂಡ್ ಫಾರ್ಮೇಶನ್ ಆಗಿಲ್ಲ. ದೆನ್ CH3 ಟ್ವೈಸ್ ಸಲ್ಫೈಡ್, ದೆನ್ ಸಲ್ಫೈಡ್ ಈಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ಅ ಮೆಟಲ್ ಬಟ್ ನಾಟ್ ಕಾರ್ಬನ್. ಟ್ರೈಫಿನೈಲ್ ಫಾಸ್ಫೈನ್, ಇಲ್ಲಿ ಫಾಸ್ಫರಸ್ ಮೆಟಲ್ ಜೊತೆಗೆ ಬಾಂಡ್ ಆಗಿರುತ್ತೆ ಬಟ್ ಕಾರ್ಬನ್ ಜೊತೆಗಲ್ಲ. ದೆನ್ ಮೆಟಲ್ ಕಾರ್ಬೈಡ್ಸ್, ಗ್ರಾಫೈಟ್ ಇಂಟರ್ಕೆಲೇಷನ್ ಕಾಂಪೌಂಡ್ಸ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಆರ್ಗ್ಯಾನೋಮೆಟಾಲಿಕ್ಸ್. ದೆನ್ ಇನ್ನೊಂದು ಹೊಸ ಕಾನ್ಸೆಪ್ಟ್ ನ ನೋಡೋಣ, ದಟ್ ಈಸ್ ಹ್ಯಾಪ್ಟಿಸಿಟಿ ಅಂತ ಹೇಳಿ. ಹ್ಯಾಪ್ಟಿಸಿಟಿ ಅಂತಂದ್ರೆ ಏನು? ಇಟ್ ಈಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅಟ್ಯಾಚ್ಡ್ ಟು ದ ಮೆಟಲ್ ಆಟಮ್. ಮೆಟಲ್ ಆಟಮಿಗೆ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆ ಅಂತ ತೋರಿಸೋದೇ ಯಾವುದು?
ಹ್ಯಾಪ್ಟಿಸಿಟಿ. ಇದನ್ನ ನಾವು ಈಟಾ, ಇದು ಈಟಾ ಅಂತ ಹೇಳ್ತೀವಿ. ಈಟಾ ಟು ದ ಪವರ್ ಆಫ್ ಎಕ್ಸ್. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ನಾವು ಎಕ್ಸ್ ಪ್ಲೇಸ್ ಅಲ್ಲಿ ಇಡ್ತೀವಿ. ಟೈಪ್ಸ್ ಬಂದ್ಬಿಟ್ಟು 1 ಕಾರ್ಬನ್ ಬಾಂಡೆಡ್ ಲಿಗ್ಯಾಂಡ್ಸ್ ಇಂದ ಹಿಡಿದು 8 ಕಾರ್ಬನ್ ಬಾಂಡೆಡ್ ಲಿಗ್ಯಾಂಡ್ಸ್ ವರೆಗೂ ಇರುವಂತದ್ದು ಟೈಪ್ಸ್. ಓಕೆನಾ? ದೆನ್ ಈಗ ಒಂದೊಂದಾಗಿ ಅವುಗಳ ಎಕ್ಸಾಂಪಲ್ಸ್ ನ ನೋಡ್ತಾ ಹೋಗೋಣ. 1 ಕಾರ್ಬನ್ ಬಾಂಡೆಡ್ ಲಿಗ್ಯಾಂಡ್ಸ್ ಅನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಈಟಾ 1 ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೈಡ್ರೋ ಕಾರ್ಬನ್ ಲಿಗ್ಯಾಂಡ್ CH3, C6H5, Cr ಡಬಲ್ ಬಾಂಡ್ Cr2 alkynyl group, then sigma bonded C5H5 alkynyl group, then cyclopentadienyl compound. These are all example for 1 carbon bonded ligand. ಒಂದು ಕಾರ್ಬನ್ ಮೆಟಲ್ಗೆ ಬಾಂಡ್ ಆಗಿರುತ್ತೆ, ಜಸ್ಟ್ 1 ಕಾರ್ಬನ್. ಓಕೆನಾ? ಲೈಕ್ ದ ಸೇಮ್ ವೇ ಅಸೈಲ್ ಲಿಗ್ಯಾಂಡ್ಸ್ ಅಂತ ಹೇಳಿ, ಅಸೈಲ್ ಲಿಗ್ಯಾಂಡ್ಸ್ ಇಲ್ಲಿ ಕಾರ್ಬೋನಿಲ್ ಗ್ರೂಪ್ ನ ಒಂದೇ ಸಿಂಗಲ್ ಕಾರ್ಬನ್ ಏನಾಗಿದೆ ಮೆಟಲ್ ಜೊತೆಗೆ ಬಾಂಡ್ ಆಗಿರುವಂತದ್ದು. ದೆನ್ ಕಾರ್ಬಿನ್ ಲಿಗ್ಯಾಂಡ್ಸ್, ಕಾರ್ಬಿನ್ ಲಿಗ್ಯಾಂಡ್ಸ್ ಕೂಡ 1 ಸಿಂಗಲ್ ಕಾರ್ಬನ್ ಅಟ್ಯಾಚ್ ಟು ದ ಮೆಟಲ್. ದೆನ್ 2 ಕಾರ್ಬನ್ ಬಾಂಡೆಡ್ ಲಿಗ್ಯಾಂಡ್ಸ್ ಅಂತಂದ್ರೆ ಈಟಾ 2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಏನಾಗಿದೆ 2 ಕಾರ್ಬನ್ಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ಎ ಸಿಂಗಲ್ ಮೆಟಲ್ ಆಟಮ್. ಸೊ ಮೆಟಲ್ ಸೆಂಟರಿಗೆ ಏನಾಗಿದೆ 2 ಕಾರ್ಬನ್ ಆಟಮ್ಸ್ ಬಾಂಡ್ ಆಗಿರುವಂತದ್ದು. ಇದನ್ನ ಮೆಟಲೋ ಸೈಕ್ಲೋಪ್ರೋಪೇನ್ ಅಂತ ಕರಿತೀವಿ. ಅಥವಾ ಈ ಸ್ಟ್ರಕ್ಚರ್ ಅನ್ನ ನಾವು ಹೀಗೂ ಸಹಿತ ಬರಿಬಹುದು, ಪೈ ಬಾಂಡೆಡ್ ಕಾಂಪ್ಲೆಕ್ಸ್ ಅನ್ನು ಕೂಡ ಶೋ ಮಾಡಿ. ದೆನ್ 3 ಕಾರ್ಬನ್ ಬಾಂಡೆಡ್ ಲಿಗ್ಯಾಂಡ್ಸ್. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮೆಟಲ್ ಈಸ್ ಬಾಂಡೆಡ್ ಟು ದ 3 ಕಾರ್ಬನ್ ಆಟಮ್ಸ್, ಸೆಂಟ್ರಲ್ಲಿ CH, ಟರ್ಮಿನಲ್ ಪೊಸಿಷನ್ ಅಲ್ಲಿ ಯಾವುದು CH2 ಗ್ರೂಪ್ಸ್ ಇರುವಂತದ್ದು. 3 ಎಲೆಕ್ಟ್ರಾನ್ ಡೋನರ್ಸ್, ಪೈ ಅಲೈಲ್ ಸಿಸ್ಟಮ್ ಅಂತ ಕರಿತೀವಿ ಇದನ್ನ. ದೆನ್ 4 ಕಾರ್ಬನ್ ಬಾಂಡೆಡ್ ಆಟಮ್ಸ್, 4 ಕಾರ್ಬನ್ ಆಟಮ್ಸ್ ಏನಾಗ್ತಾ ಇದೆ ಮೆಟಲ್ ಜೊತೆಗೆ ಬಾಂಡ್ ಆಗಿರುವಂತದ್ದು. ಇಟ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಬ್ಯೂಟಾಡೈನ್. ದೆನ್ ಸೈಕ್ಲಿಕ್ ಫಾರ್ಮ್ ಅಲ್ಲಿ ಕೂಡ 4 ಕಾರ್ಬನ್ ಆಟಮ್ಸ್ ಕೋಆರ್ಡಿನೇಟ್ ಮಾಡ್ತಾ ಇದೆ ಮೆಟಲ್ ಆಟಮ್ ಜೊತೆಗೆ. ದೆನ್ 5 ಕಾರ್ಬನ್ ಬಾಂಡೆಡ್ ಲಿಗ್ಯಾಂಡ್ಸ್ ಗೆ ಎಕ್ಸಾಂಪಲ್ ಸೈಕ್ಲೋಪೆಂಟಾಡೈನೈಲ್, ಇದು 5 ಎಲೆಕ್ಟ್ರಾನ್ ಡೋನರ್ ಆಗಿರುತ್ತೆ. ದೆನ್ 6 ಕಾರ್ಬನ್ ಬಾಂಡೆಡ್ ಲಿಗ್ಯಾಂಡ್ಸ್ ಈಟಾ 6 ಅಂತ ಹೇಳ್ತೀವಿ. ಸೊ ಒಂದೊಂದು ಬೆನ್ಸಿನ್ ರಿಂಗ್ ಕೂಡ 6 ಎಲೆಕ್ಟ್ರಾನ್ಸ್ ನ ಇನ್ವಾಲ್ವ್ಮೆಂಟ್ ಅಲ್ಲಿ ಬಾಂಡ್ ಆಗಿರುವಂತದ್ದು ವಿತ್ ದ ಸೆಂಟ್ರಲ್ ಮೆಟಲ್ ದಟ್ ಇಸ್ ಕ್ರೋಮಿಯಂ ಜೊತೆಗೆ. ಇದನ್ನ ಸ್ಯಾಂಡ್ವಿಚ್ ಬೆನ್ಸಿನ್ ಕ್ರೋಮಿಯಂ ಅಂತ ಕರಿತೀವಿ, ಬೆನ್ಸಿನ್ ಕ್ರೋಮಿಯಂ. ದೆನ್ ಸೈಕ್ಲೋಹೆಪ್ಟಾಟ್ರೈನ್ 3 ಡಬಲ್ ಬಾಂಡ್ಸ್ ಇದೆ, ಹಾಗಾಗಿ 6 ಎಲೆಕ್ಟ್ರಾನ್ ನ ಡೊನೇಟ್ ಮಾಡಿಕೊಂಡು ಇದು ಯಾವ ಟೈಪಿಗೆ ಬಂದಿದೆ 6 ಕಾರ್ಬನ್ ಬಾಂಡೆಡ್ ಲಿಗ್ಯಾಂಡಿಗೆ ಎಕ್ಸಾಂಪಲ್ ಆಗಿರುವಂತದ್ದು. ಯಾವುದು? ಸೈಕ್ಲೋಹೆಪ್ಟಾಟ್ರೈನ್. ದೆನ್ 7 ಕಾರ್ಬನ್ ಬಾಂಡೆಡ್ ಲಿಗ್ಯಾಂಡ್ಸ್ ಗೆ ಎಕ್ಸಾಂಪಲ್ ಪೈಸೈಕ್ಲೋಹೆಪ್ಟಾಟ್ರೈನೈಲ್ ಕಾಂಪ್ಲೆಕ್ಸ್, where 7 carbon atoms are involved with this central metal. Then 8 carbon bonded ligands, example bicyclooctatetraene uranium. ಇದು ನಿಮಗೆ ಗೊತ್ತಿರಲಿ ಅಷ್ಟೇ, ಇದ್ರ ಮೇಲೆ ಯಾವುದೇ ರೀತಿ ಕ್ವಶನ್ಸ್ ಬಂದಿಲ್ಲ. ದೆನ್ ಸೈಕ್ಲೋಆಕ್ಟಾಟೆಟ್ರಾಏನ್ 2 ಟೈಪ್ಸ್ ಆಗಿ ಆಕ್ಟ್ ಮಾಡ್ತವೆ. ಒಂದು 4 ಎಲೆಕ್ಟ್ರಾನ್ ಡೋನರ್ ಆಗಿ, ಇನ್ನೊಂದು 6 ಎಲೆಕ್ಟ್ರಾನ್ ಡೋನರ್ ಆಗಿ. ಸ್ಟ್ರಕ್ಚರ್ ಈಸ್ ಲೈಕ್ ದಿಸ್. ಇಲ್ಲಿ ಸೆಂಟ್ರಲ್ ಮೆಟಲ್ ಬಂದು ಐರನ್ FeCO3, ಇಲ್ಲಿ ಮಾಲಿಬ್ಡಿನಮ್ CO3 ಇದೆ. ಇಲ್ಲಿ 2 ಎಲೆಕ್ಟ್ರಾನ್ಸ್ ಅಂದ್ರೆ ಟೋಟಲ್ 4 ಎಲೆಕ್ಟ್ರಾನ್ಸ್ ಪ್ಲಸ್ 2 6 ಎಲೆಕ್ಟ್ರಾನ್ಸ್ ಆಯ್ತಲ್ವಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇದ್ರ ಮೇಲೆ ಫಿಕ್ಸ್ ಮಾರ್ಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ, EAN ರೂಲ್ ಅಂತ ಹೇಳಿ, ಎಫೆಕ್ಟಿವ್ ಅಟಾಮಿಕ್ ನಂಬರ್ ರೂಲ್ ಅಂತ ಹೇಳಿ. ಏನ್ ಹೇಳುತ್ತೆ ಈ ರೂಲು? ಎಲೆಕ್ಟ್ರಾನ್ ಆನ್ ದ ಮೆಟಲ್ ಪ್ಲಸ್ ಎಲೆಕ್ಟ್ರಾನ್ ಡೊನೇಟೆಡ್ ಬೈ ದ ಲಿಗ್ಯಾಂಡ್ ಈಸ್ ಈಕ್ವಲ್ ಟು EAN ನಂಬರ್. ಯಾವುದೇ ಕಾಂಪ್ಲೆಕ್ಸಿನ EAN ನಂಬರ್ನ ನಾವು ಫೈಂಡ್ ಔಟ್ ಮಾಡಿದಾಗ ಅದು 18ಕ್ಕೆ 36ಕ್ಕೆ ಅಥವಾ 50, ಇದು 56 ಅಲ್ಲ, ಪ್ಲೀಸ್ ಕರೆಕ್ಟ್ ಇಟ್, ದಟ್ ಈಸ್ 54. ಓಕೆನಾ? 54 86 ಇತ್ತು ಅಂತ ಇಟ್ಕೊಳ್ಳಿ. ಆ ಕಾಂಪ್ಲೆಕ್ಸ್ ಮೋರ್ ಸ್ಟೇಬಲ್ ಆಗಿರುತ್ತೆ. ಅಂದ್ರೆ ನಿಯರೆಸ್ಟ್ ನೋಬಲ್ ಗ್ಯಾಸ್ಗೆ ಈ ವ್ಯಾಲ್ಯೂ ಈಕ್ವಲ್ ಆಗಿರುವಂತದ್ದು, ಹಾಗಾಗಿ ಇಟ್ ರಿಮೈನ್ಸ್ ಸ್ಟೇಬಲ್. ಒಂದು ಎಕ್ಸಾಂಪಲ್, ಒಂದೆರಡು ಎಕ್ಸಾಂಪಲ್ ನ ತೋರಿಸ್ತೀನಿ, ಬಾಕಿದನ್ನ ನೀವು ಮಾಡಿ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಯಾಕೆಂತಂದ್ರೆ ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ.
ಫಾರ್ ಎಕ್ಸಾಂಪಲ್ AgNH3 ಪ್ಲಸ್ ಕಾಂಪ್ಲೆಕ್ಸ್ ನ EAN ನಂಬರ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಫೈಂಡ್ ದ EAN ನಂಬರ್ ಆಫ್ AgNH3 ಪ್ಲಸ್ ಕಾಂಪ್ಲೆಕ್ಸ್ ಪ್ರೊವೈಡೆಡ್ ದ ಅಟಾಮಿಕ್ ನಂಬರ್ ನ ಕೊಟ್ಟಿರ್ತಾರೆ. ಅಟಾಮಿಕ್ ನಂಬರ್ ಆಫ್ ಸಿಲ್ವರ್ ಯಾವುದು? ಎಷ್ಟು? 47. Ag ಪ್ಲಸ್, ಇಲ್ಲಿ ಪ್ಲಸ್ ಅಯನ್ ಇರೋದ್ರಿಂದ 46 ಎಲೆಕ್ಟ್ರಾನ್, 1 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಿದೆ. ಅಮೋನಿಯಾ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡ್ತಿದೆ ಅಂತಂದ್ರೆ 2 ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡ್ತಾ ಇದೆ. ಇದು ನಿಮಗೆ ಗೊತ್ತಿರಬೇಕು. ಯಾವ ಸೆಂಟ್ರಲ್ ಮೆಟಲ್ ಲಿಗ್ಯಾಂಡ್ ಎಷ್ಟು ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ EAN ಫಾರ್ ದಿಸ್ ಕಾಂಪ್ಲೆಕ್ಸ್ ಈಸ್ 46 ಪ್ಲಸ್ ಎಷ್ಟಿದೆ? ಅಮೋನಿಯಾ 4 ಇದೆ. 2 into 4 8 ಆಗುತ್ತೆ. 8 ಪ್ಲಸ್ 46 ಈಸ್ 54. ಸೊ EAN ರೂಲ್ ಒಬೆ ಮಾಡ್ತಿದೆ ಅಲ್ವಾ? ಸ್ಟೇಬಲ್. ದೆನ್ AgNH3 ಟ್ವೈಸ್ ಪ್ಲಸ್ ಇನ EAL ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 46 ಪ್ಲಸ್ 2 into 2 ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆ. ಇಂಟು 2 ಮಾಡಿದಾಗ 4 ಬರುತ್ತೆ. 46 ಪ್ಲಸ್ 4 ಈಸ್ 50. ಸೊ EAN ರೂಲ್ ಈಸ್ ನಾಟ್ ಒಬೇಡ್. ಇಲ್ಲಿ ಕೆಲವೊಂದಷ್ಟು ಮೆಟಲ್ ಕಾರ್ಬೊನಿಲ್ಸ್ ನ ಕೊಟ್ಟಿದ್ದೀನಿ ವಿಚ್ ಇಸ್ ಒಬೇಯಿಂಗ್ EAN ರೂಲ್. ಇದಿಷ್ಟು ಅಸೈನ್ಮೆಂಟ್ಸ್ ನಿಮಗೆ. ಇದರ EAN ನಂಬರ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಗ್ರೂಪ್ ಅಲ್ಲಿ ಫೋಟೋ ಹಾಕಿ. ನೆಕ್ಸ್ಟ್, ಕಾಂಪ್ಲೆಕ್ಸ್ ಡಸ್ ನಾಟ್ ಫಾಲೋ EAN ರೂಲ್. ದೀಸ್ ಆರ್ ಆಲ್ ದ ಕಾಂಪ್ಲೆಕ್ಸಸ್ ವಿಚ್ ಆರ್ ನಾಟ್ ಫಾಲೋಯಿಂಗ್ ದ EAN ರೂಲ್. ಇದನ್ನು ಕೂಡ ನಿಮಗೆ ಅಸೈನ್ಮೆಂಟ್ ಆಗಿ ಕೊಡ್ತಾ ಇದ್ದೀನಿ. ದೆನ್ ಯಾವ ಲಿಗ್ಯಾಂಡ್ಸು ಎಷ್ಟು ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಕೆಲವೊಂದಷ್ಟು ಇಂಪಾರ್ಟೆಂಟ್ ಅನ್ನ ಇಲ್ಲಿ ನೋಟ್ ಮಾಡ್ಕೊಂಡಿದೀವಿ. ಯು ಹ್ಯಾವ್ ಟು ರಿಮೆಂಬರ್ ದೀಸ್. ಸೊ 1 ಎಲೆಕ್ಟ್ರಾನ್ ಡೋನರ್ ಅಂತಂದ್ರೆ H, CH3, Cl, ಸಿಗ್ಮಾ ಅಲೈಲ್, ಆಲ್ಕೈಲ್ ಸಿಗ್ಮಾ ಸೈಕ್ಲೋಪೆಂಟಾಡೈನೈಲ್ ಎಕ್ಸಾಂಪಲ್ ಆಗಿರುತ್ತೆ. ದೆನ್ 2 ಎಲೆಕ್ಟ್ರಾನ್ ಡೋನರ್ಸ್ ಗೆ ಎಕ್ಸಾಂಪಲ್ H ಮೈನಸ್, CH3 ಮೈನಸ್, C6H5 ಮೈನಸ್, NH3, CO, PR3, Cl ಮೈನಸ್ ಆಲ್ಕೀನ್ಸ್. ಓಕೆನಾ? ಇನ್ನು ಬೇರೆ ಇದೆ, ಅದರ ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. 3 ಎಲೆಕ್ಟ್ರಾನ್ ಡೋನರ್ಸ್ ಎಕ್ಸಾಂಪಲ್ C3H5, ಅದನ್ನ ಪೈ ಅಲೈಲ್ ಅಂತಾನು ಕರಿತೀವಿ. C3PH3, NO ವಿಚ್ ಇಸ್ ಲೀನಿಯರ್ ಇನ್ ಶೇಪ್. ದೆನ್ 4 ಎಲೆಕ್ಟ್ರಾನ್ ಡೋನರ್ಸ್ ಎಕ್ಸಾಂಪಲ್ ಬ್ಯೂಟಾಡೈನ್ಸ್, ಸೈಕ್ಲೋಬ್ಯೂಟಾಡೈನ್, ದೆನ್ ಆಲ್ಕೈನ್ಸ್. ದೆನ್ 5 ಎಲೆಕ್ಟ್ರಾನ್ ಡೋನರ್ಸ್ ಪೈ ಸೈಕ್ಲೋಪೆಂಟಾಡೈನೈಲ್. ದೆನ್ 6 ಎಲೆಕ್ಟ್ರಾನ್ ಡೋನರ್ಸ್ ಎಕ್ಸಾಂಪಲ್ ಬೆನ್ಸಿನ್. 7 ಎಲೆಕ್ಟ್ರಾನ್ ಡೋನರ್ಸ್ ಸೈಕ್ಲೋಹೆಪ್ಟಾಟ್ರೈನೈಲ್. Then 8 electron donor is cyclooctatetraene like that. Then organometallics bonding ಅಲ್ಲಿ 2 types ಇರುತ್ತೆ. ಒಂದು ಅಯಾನಿಕ್ ಬಾಂಡ್, ಇನ್ನೊಂದು ಕೋವಲೆಂಟ್ ಬಾಂಡ್ ಅಂತ ಹೇಳಿ. ಯೂಶಲಿ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ರುಬಿಡಿಯಮ್ಮು, ಸೀಸಿಯಮ್ಮು, ಮೆಗ್ನೀಷಿಯಮ್ಮು ಅಯಾನಿಕ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡುತ್ತವೆ. ಇನ್ನು ಕೋವಲೆಂಟ್ ಬಾಂಡ್ ಅಲ್ಲಿ 2 ತರದ ಬಾಂಡ್ ಫಾರ್ಮೇಶನ್ ಆಗತ್ತೆ. ದಟ್ ಈಸ್ ಮೆಟಲ್ ಕಾರ್ಬನ್ ಸಿಗ್ಮಾ ಬಾಂಡ್, ಇನ್ನೊಂದು ಮೆಟಲ್ ಕಾರ್ಬನ್ ಮಲ್ಟಿಪಲ್ ಬಾಂಡ್ ಅಂತ ಹೇಳಿ. ಈ ಮೆಟಲ್ ಕಾರ್ಬನ್ ಸಿಗ್ಮಾ ಬಾಂಡ್ ಅಲ್ಲಿ ಬೋತ್ ಸ್ಟೇಬಲ್ ಆಸ್ ವೆಲ್ as ಅನ್ಸ್ಟೇಬಲ್ ಕಾಂಪೌಂಡ್ಸ್ ಗಳು ಫಾರ್ಮ್ ಆಗುವಂಥದ್ದು. ಈ ಟೆಟ್ರಾಮಿಥೈಲ್ ಟಿನ್ ಆಗಿರಬಹುದು, ಮತ್ತೆ ಹೆಕ್ಸಾಮಿಥೈಲ್ ಅಲ್ಯೂಮಿನಿಯಮ್, ಬ್ಯೂಟೈಲ್ ಲಿಥಿಯಮ್. ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ರಿಲೇಟಿವ್ಲಿ ಅನ್ಸ್ಟೇಬಲ್ ಕಾಂಪ್ಲೆಕ್ಸ್. ಮತ್ತೆ ಈ ಸ್ಟೇಬಲ್ ಕಾಂಪ್ಲೆಕ್ಸ್ ಎಕ್ಸಾಂಪಲ್ ಟೈಟಾನಿಯಂ CH3 ನಿಯೋಬಿಯಂ CH3 ಟಂಗ್ಸ್ಟನ್ CH3 ಟ್ವೈಸ್. ಡ್ಯೂ ಟು ಡಿಕಂಪೋಸಿಷನ್ ಆಗುತ್ತೆ. ಡ್ಯೂ ಟು ಪ್ರೆಸೆನ್ಸ್ ಆಫ್ ಬೀಟಾ ಹೈಡ್ರೋಜನ್ ಇದು ರಿಲೇಟಿವ್ಲಿ ಅನ್ಸ್ಟೇಬಲ್ ಆಗಿರುತ್ತೆ. ದೆನ್ ಮೆಟಲ್ ಕಾರ್ಬನ್ ಮಲ್ಟಿಪಲ್ ಬಾಂಡ್ ಅಂದ್ರೆ ಇದನ್ನ ಪೈ ಬಾಂಡೆಡ್ ಟ್ರಾನ್ಸಿಷನ್ ಮೆಟಲ್ ಕಾಂಪ್ಲೆಕ್ಸ್ ಅಂತಾನು ಕರಿತೀವಿ. ಸೊ ಹಿಯರ್ ಲಿಗ್ಯಾಂಡ್ಸ್ ಯೂಸ್ಡ್ ಆರ್ ಆಲ್ಕೇನ್, ಆಲ್ಕೈನ್, ಸೈಕ್ಲೋಪೆಂಟಾಡೈನ್ ಅಂಡ್ ಕಾರ್ಬನ್ ಮೊನಾಕ್ಸೈಡ್. ನೆಕ್ಸ್ಟ್, ferrocene. Ferrocene is represented as eta 5 C5H5 twice Fe ಅಥವಾ bis eta 5 cyclopentadienyl iron ಅಂತ ಹೇಳಿ. ಇದರ ಸ್ಟ್ರಕ್ಚರ್ ಈ ರೀತಿ ಇದೆ. 2 ರಿಂಗ್ಸ್ ಕೂಡ ಒಂದಕ್ಕೊಂದು ಪ್ಯಾರಲಲ್ ಆಗಿರುತ್ತೆ. ಇದರಲ್ಲಿ 2 ಕನ್ಫರ್ಮೇಶನ್ ಸಿಗುತ್ತೆ. ಒಂದು ಸ್ಟ್ಯಾಗರ್ಡ್ ಕನ್ಫರ್ಮೇಶನ್ ಅಂತ ಹೇಳಿ, ಇನ್ನೊಂದು ಎಕ್ಲಿಪ್ಸ್ಡ್ ಕನ್ಫರ್ಮೇಶನ್ ಅಂತ ಹೇಳಿ. ಯಾವುದು ಅಂದ್ರೆ ಕ್ರಿಸ್ಟಲೈನ್ ಫಾರ್ಮ್ ಆಫ್ ಫೆರೋಸಿನ್ ಇದೆಯಲ್ವಾ, ಅದು ಸ್ಟ್ಯಾಗರ್ಡ್ ಕನ್ಫರ್ಮೇಶನ್ ಅಲ್ಲಿ ಇರುತ್ತೆ. ಅಂಡ್ ಸ್ಟ್ಯಾಗರ್ಡ್ ಕನ್ಫರ್ಮೇಶನ್ ಅಲ್ಲಿ ಇಟ್ ಈಸ್ ಮೋರ್ ಸ್ಟೇಬಲ್ ಬಿಕಾಸ್ ಆಫ್ ಲೆಸ್ ರಿಪಲ್ಷನ್. ಸ್ಟ್ಯಾಗರ್ಡ್ ಕನ್ಫರ್ಮೇಶನ್ ಅಂದ್ರೆ ಏನು? ಆಟಮ್ಸ್ ದೂರ ದೂರ ಇರ್ತವೆ. ದ ಆಟಮ್ಸ್ ರಿಮೈನ್ ಫಾರ್ ಅಪಾರ್ಟ್, ಸೊ ಇಟ್ ರಿಮೈನ್ಸ್ ಸ್ಟೇಬಲ್. ಅದೇ ರೀತಿ ಗೇಷಿಯಸ್ ಫೇಸ್ ಅಲ್ಲಿ ಇರುವಂತಹ ಫೆರೋಸಿನ್ ಎಕ್ಲಿಪ್ಸ್ಡ್ ಕನ್ಫರ್ಮೇಶನ್ ಅನ್ನ ಹೊಂದಿರುತ್ತೆ. ಇಟ್ ಈಸ್ ರಿಲೇಟಿವ್ಲಿ ಅನ್ಸ್ಟೇಬಲ್. ಯಾಕೆ ಅಂತಂದ್ರೆ ಆಟಮ್ಸ್ ವಿಲ್ ಬಿ ಫೌಂಡ್ ನಿಯರ್ ಬೈ. ಸೊ
ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ, ಸ್ಟ್ಯಾಗರ್ಡ್ ಕಾನ್ಫಿಗರೇಷನ್ ಅನ್ನ ಹೊಂದಿರುವಂತಹ ಫೆರೋಸಿನ್ ವೆದರ್ ಇಟ್ ಇಸ್ ಸ್ಟೇಬಲ್ ಆರ್ ನಾಟ್ ಅಂತ ಹೇಳಿ, ಮತ್ತೆ ಗೇಷಿಯಸ್ ಫೇಸ್ ಫೆರೋಸಿನ್ದು ಕಾನ್ಫಿಗರೇಷನ್ ನ ಪ್ರಿಡಿಕ್ಟ್ ಮಾಡಿ ಅಂತ ಕೇಳ್ತಾರೆ. ಯಾವ ಕಾನ್ಫಿಗರೇಷನ್ ಅಲ್ಲಿ ಗೇಷಿಯಸ್ ಫೇಸ್ ಆಫ್ ಫೆರೋಸಿನ್ ಎಕ್ಸಿಸ್ಟ್ ಇರುತ್ತೆ ಅಂತ ಹೇಳಿ, ಆಗ ನೀವು ಎಕ್ಲಿಪ್ಸ್ಡ್ ಕಾನ್ಫಿಗರೇಷನ್ ಅಂತ ಹೇಳ್ಬೇಕಾಗತ್ತೆ.